ಜಮೀರ್ ಅಹಮದ್ ಅಂದ್ರೆ ಕಾಂಗ್ರೆಸ್ನಲ್ಲಿ ಪ್ರಭಾವ ನಾಯಕ. ಅದೇ ರೀತಿಯಾಗಿ ಅವರು ಅಲ್ಪಸಂಖ್ಯಾತ ವರ್ಗದ ಚಾಂಪಿಯನ್ ಅಂತ ಹೇಳಿ ಕರೆಯಲಾಗ್ತದೆ. ಆದ್ರೆ ಅವರಿಗೆ ಈ ಸಂಪುಟದಲ್ಲಿ ಮೊದಲೇ ಹಂತದಲ್ಲಿ ಸ್ಥಾನವನ್ನು ಕೊಟ್ಟಿರಲಿಲ್ಲ. ದಾವಣಗೆರೆಯ ವಿವಾದ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಜಮೀರ್ ಅಹಮದ್ ಅವರು. ಸರ್ ನಮಸ್ತೆ. ನೀವು ದೊಡ್ಡ ಮಟ್ಟದ ಪ್ರಭಾವ ನಾಯಕ, ಆದ್ರೆ ಫಸ್ಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬಂದಿರಲಿಲ್ಲ. ಇದು ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಏನೇನು ಹೇಳ್ತೀರಿ ಸರ್? ಇಲ್ಲ, ಫಸ್ಟ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬರ್ತಂತ ನಿರೀಕ್ಷೆ ಎಲ್ಲರಿಗೂ ಇತ್ತು, ನನಗೂ ಇತ್ತು. ಅವತ್ತೇ ಏನು ಜೂನ್ 2ನೇ ತಾರೀಕಿಗೆ ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಅದೆಲ್ಲ ಗೊತ್ತಿರೋ ರಾಜ್ಯ ಜನಕ್ಕೆ ಗೊತ್ತಿರೋದು ವಿಚಾರ. ಆ ಹಿನ್ನೆಲೆ ನನಗೆ ಹಿನ್ನಡೆ ಆಗಿರೋದು ನಿಜ. ನನಗೆ ನಾನು 2ನೇ ಲಿಸ್ಟಲ್ಲಿ ನನ್ನ ಹೆಸರು ಬರ್ತಾ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅಂದರೆ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಪಕ್ಷ ಏನು ಜವಾಬ್ದಾರಿ ಕೊಡ್ತಾರೆ ಅದಕ್ಕೆ ನಿಭಾಯಿಸಕ್ಕೆ ನಾವು ಸಿದ್ಧ. ಈಗ 3 ವರ್ಷ ನನ್ನ ಮಂತ್ರಿಯಾಗಿ ಜವಾಬ್ದಾರಿ ಕೊಟ್ಟಿದ್ರು, ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ನಾನು. ಈಗಿಲ್ಲಪ್ಪ ನೀನು 2 ವರ್ಷ ನೀನು ಪಕ್ಷಕ್ಕೆ 2028 ಚುನಾವಣೆ ಬರ್ತದೆ, ಪಕ್ಷದ ಕೆಲಸ ಮಾಡೋದು ಪಕ್ಷ ಕೆಲಸ ಮಾಡೋಕ್ಕೆ ಸಿದ್ಧ ನಾನು. ಸಿದ್ದರಾಮಯ್ಯನವರು ನಿಮ್ಮ ಬೆಂಬಲಿಗರು ಸಿದ್ದರಾಮಯ್ಯ ಭೇಟಿ ಮಾಡಿದಾಗ ಒಂದು ಮಾತು ಹೇಳ್ತಾರೆ, ನಾನು ಆಪ್ತ ಆದ್ರೆ ಪಕ್ಷದ ವಿರುದ್ಧ ಕೆಲಸ ಮಾಡಬಹುದು ಅಂತ. ಸಿದ್ದರಾಮಯ್ಯ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಆಗಿ ಅದು ಕೂತು ಬಿಟ್ಟಿದೆ ಅನ್ಸುತ್ತೆ. ಈ ಸಂದರ್ಭದಲ್ಲಿ ತಮ್ಗೆಲ್ಲ ಗೊತ್ತಿದ್ದಂಗೆ ನಾನು ಆ ಟೈಮಲ್ಲಿ ಚುನಾವಣೆ ಟೈಮಲ್ಲಿ ಕೇರಳದಲ್ಲಿದ್ದೆ. ಬಹಳ ಜನ ಹೋಗ್ಬಿಟ್ಟು ಸಿದ್ದರಾಮಯ್ಯ ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ, ಈ ದಾವಣಗೆರೆಯಲ್ಲಿ ಜಮೀರ್ ಅವರು ಪಕ್ಷದ ವಿರೋಧಿ ಕೆಲಸ ಮಾಡಿದ್ದಾರೆ ಅಂತ ತುಂಬಿಟ್ಟಿದ್ದಾರೆ. ಹಾಗಾಗಿ ಅವ್ರು ಹೇಳಿರೋದು ನಿಜ. ನಾನು ಅದಕ್ಕೆ ಹೋಗ್ಬಿಟ್ಟು ಮನೆ ಸಿದ್ದರಾಮಯ್ಯ ಹತ್ರನೂ ಮಾತಾಡಿದ್ದೀನಿ, ಸುರ್ಜೇವಾಲ ಹತ್ರನೂ ಮಾತಾಡಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ, ಆಮೇಲೆ AICC ಅಧ್ಯಕ್ಷ ಆದಂಥ ಖರ್ಗೆ ಸಾಹೇಬ್ರ ಹತ್ರನೂ ಮಾತಾಡಿದ್ದೀನಿ, ವೇಣುಗೋಪಾಲ್ ಅವ್ರ ಸುರ್ಜೇವಾಲ್ ತವ ಅಧ್ಯಕ್ಷ ಆದಂಥ ಹರಿಪ್ರಸಾದ್ ತವ ಎಲ್ಲರ ಹತ್ರನೂ ಕೇಳ್ಕೊಂಡಿದ್ದೀನಿ. ನಾನು ದಾವಣಗೆರೆ ವಿಚಾರದಲ್ಲಿ ನಾನು ತಪ್ಪು ಮಾಡಿ ದಯಮಾಡಿ ನನ್ನ ಕ್ಷಮಿಸಿ ಅಂತಲೂ ಕೇಳ್ಕೊಂಡಿದ್ದೀನಿ. ಸರ್, ಈಗ 2ನೇ ಸಂಜೆ ಮೀಟಿಂಗ್ ಇದೆ, 2ನೇ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬಹುದು ನಿರೀಕ್ಷೆ ಇದೆಯಾ? ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ಟ್ಯಾಂಡ್ ಏನಾಗಿರುತ್ತೆ ಸರ್? ಇಲ್ಲ, ನಾನು ಹೇಳ್ದಿಲ್ಲ, ಅದಕ್ಕಿಂತ ಮುಂಚೆ ಹೇಳಿದ್ದೀನಿ. ನಾನು ಈಗ ಮಂತ್ರಿಯಾಗಿ ಇರಬೇಕಂತ ಇಲ್ಲ, ಪಕ್ಷ ಏನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿನ ನಾನು ನಿಭಾಯಿಸ್ತೀನಿ. ಈಗ ನನಗೆ 3 ವರ್ಷ 2018 ಸಮ್ಮಿಶ್ರ ಸರ್ಕಾರದಲ್ಲಿ ಮಂತ್ರಿ ಮಾಡಿದ್ದಾರೆ, 2023 ಮಂತ್ರಿ ಮಾಡಿದ್ದಾರೆ. ಈಗ 3 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಇನ್ನಿಲ್ಲಪ್ಪ 2028 ಎಲೆಕ್ಷನ್ ಬರ್ತದೆ, ನೀನು ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಪಕ್ಷಕ್ಕೆ ಕೆಲಸ ಮಾಡಕ್ಕೆ ನಂಗೆ ಬರ್ತದೆ. ಮಾಜಿ ಸಚಿವ ಜಮೀರ್ ಅಹಮದ್ ಅವರ ಮಾತುಗಳು. ಕ್ಯಾಮರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.